ಈ ಮನ್ಯಾಗ ನಾ ಒಂದಿಟ್ಟು ಬಿಗುವಾಗಿರ್ಲಿಕ್ಕಂದ್ರೆ ನಡೆಯಂಗಿಲ್ಲ. ಒಂದು ಈಟು ಬಿಗು ಇದ್ದೀನಿ ಅಂದರೆ ಹಾಗೆ ಇರ್ತಾರೆ ಇವರು. ಇಲ್ಲಿಕ್ಕಂದ್ರೆ ಏನು ಅನ್ನೇ ಬೇಡ, ಕೇಳೇ ಬೇಡ. ಕೆಟ್ಟ ಸುಮಾರು ಅಂದ್ರೆ ಸುಮಾರಾಗಿ ಬಿಟ್ರೆ ನಾನು ಇಬ್ಬರು ಮಕ್ಕಳು ಏನು ಮಾಡಬೇಕು ಬಾ. ಅಲ್ಲ ನನ್ನ ಮಗಳಿಗೆ ಫೋನ್ ಹಚ್ಚೀನಿ, ಇವಾಗ ಬರಾಕತ್ತೀವಿ ಅಂತಂದಾಳ. ಎಲ್ಲಿದಾಳ ಏನು ಯಾರಿಗೆ ಗೊತ್ತ. ತಡಿ ನೋಡ ಮತ್ತೆ ಬಸ್ ಸ್ಟ್ಯಾಂಡ್ ಕರೆ ಹೋಗಿ ಬರಲೇ. ಬಸ್ ಸ್ಟ್ಯಾಂಡ್ದಾಗ ಹೋಗಿ ನಿಂದಿರ್ತೀನಿ. ಪಾಪದ ಏನು ತೊಗೊಂಬರಕತ್ತಿರ್ತದ ಏನಿಲ್ಲ ಯಾರಿಗೆ ಗೊತ್ತಾ. ಅಜ್ಜಿ ಒಲ್ವ ಇದ್ರಲ್ಲಿ ಇರಲಿ ಮಾಡಲಿ ಆತತ್ ಹೋಗೇ ಬಂದ್ಬಿಡ್ತೀನಿ. ಇಲ್ಲಿ ನೋಡೋಕೆ ಮಾತ್ರ ಅಲ್ಲೇ ಹೋಗಿ ಕೂತ್ನಿ ಅಂದ್ರೆ ಸಮಾಧಾನ ಆಕೈತಿ. ಬಸ್ ನೋಡ್ಕೊತ ಕೂತ್ನಿ ಅಂದ್ರೆ ಮಗಳಿಗೆ ಹೋಗ್ಬಿಟ್ರಾಗೆ ಬಾಗಿಲಿಗೆ ಹೋಗಿ ನಿಂತ್ನಿ ಅಂದ್ರೆ ಚೀಲ ಪಾಲು ಹಿಡ್ಕೊಳಕರ ಆಕೈತಿ. ತಡಿ ಅಟ್ಟೆ ಮಾಡ್ತೀನಿ. ಯಾಕ ನೋಡ್ದೆ ನಾವು ಅಲ್ಲವ ಇವ ಅದು ಏನಪ್ಪ ಇದು ಏನವ ಈಕಿ ನಮ್ಮ ಅತ್ತಿಗೆ ಏನು ಅನ್ಬೇಕು ಏನು ಬಿಡ್ಬೇಕಂತ ನನ್ನ ಬಾಯಾಗ್ರೆ ಮಾತೇ ಬರಂಗಿಲ್ಲ ನೋಡು. ಅಲ್ಲಿ ಯಾಕ ಏನು ಅನ್ನೋದ ಬಿಡದ, ಏನು ಅನ್ನಂಗೂ ಇಲ್ಲ ಬಿಡಂಗೂ ಇಲ್ಲ. ಆಕೆ ಮಾಡೋದಿಟ್ಟು ನೋಡ್ಕೊಂಡು ಕೇಸಿ ಹೊಟ್ಟೆ ಹೊರ್ಕೊತ ಕುಂದ್ರೋದು ಅಟ್ಟೆ ಕೆಲಸ ನಮ್ಮಿಬ್ಬರದು ಅಂತೀಯೇನೋ ನೀನು. ಎಲ್ಲಕ್ಕೇನೈತಿ ಸುಮ್ ಕಣ್ಣಾರೆ ನೋಡೋದು. ಯಾಕ ಯಾಕ ಹಂಗೆ ನೋಡ್ಲಕತ್ತಿ? ಮತ್ತಿನ್ನೇನು ಮಾಡ್ಬೇಕ ಯವ್ವ, ನಮ್ಮ ಅತ್ತಿ ಮಾಡೋದು ನೋಡಿದ್ರ ನಗಬೇಕು ಏನು ಕುತ್ಕೊಂಡಾಗಿ ಮಾಡೋದು ಕಳಬೇಕು. ಒಂದು ಕಡೆ ಸಿಟ್ಟು ಹಂಗ ಬರ್ತೈತಿ, ಮತ್ತ ಒಂದು ಕಡೆ ನಗುನು ಹಂಗ ಬರ್ತೈತಿ ಮಾಡೋದಕ್ಕೆ. ಅಯ್ಯೋ ಯಾ ನಗು ತಂದಿಟ್ಟು ಬಿಡ ನೀನು ಯಾಕ. ಅಲ್ಲ ನನಗಂತೂ ಆಕೆ ಮಾಡೋದಕ್ಕೆ ಟಾಪ್ 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 ಹೊಡೆದ ಕಿಸಿದ್ರಿಂದ ಗಪ್ಪ ಕುಂದಿಸ್ಲಿ ನಂಗೆ ಆತ ನೋಡು. ಆ ಸಣ್ಣ ಹುಡುಗರಿಗೆ ಅಡ್ಡಕ್ಕೆ ಹಿಡಿದು ಹೆಂಗೆ ಜಪ್ 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 ಕೊಡ್ತಾರೆ ಏಟ ಹಂಗೆ ಕೊಡ್ಬೇಕು. ನಂಗೆ ಸಿಟ್ಟು ಬರ್ತದೆ ನನಗೆ. ನೀವು ನೋಡಿ ನಗು ಬರ್ತೈತೇನು ಆಕೆ ಮಾಡೋದಕ್ಕೆ? ಏನು ಮಾಡ್ತೀವಿ ಬಿಡ ಅದನ್ನ. ಆಕೆದ ಒಂದ್ಸಲ ಸಿಟ್ಟು ಬರ್ತೈತಿ ನನಗೂ ಇಲ್ಲದಂಗಿಲ್ಲ ಖರೆ. ಅದ್ರಾಗೆ ಮಾಡೋದಕ್ಕೆ ನಗುನು ಹತ್ತೈತಿ. ಅಲ್ಲ ನೋಡ್ರಿ, ಅಲ್ಲ ಈ ಹಬ್ಬ ಮುಂದಿರ್ಲಕ್ಕಾಗಿ ಯಾರಿಗೆ ಬೇಕಾಗಲಕ್ಕ ಫೋನ್ ಹಚ್ಚಿ ಬಾ ಅನ್ನೋರಿಗೆ ಬಾ ಅನ್ಬೇಕನ್ನೋ ಪದ್ಧತಿ ಇರ್ತೈತಿ. ಈಕೆ ನೋಡಿದ್ರೆ ಎಲ್ಲ ಬಿಟ್ಟಾಳ, ಹಬ್ಬ ದಿನ ತಕೊಂಡಿರ್ತಾಳ. ನನ್ನ ಮಗಳಿಗೆ ಫೋನ್ ಹಚ್ಚಿಲ್ಲ, ಯಾರು ಬಾ ಅಂದಿಲ್ಲ, ಎಲ್ಲ ಬಿಟ್ಕಿದ್ದೀರ. ಹಬ್ಬ ದಿನ ಜಗ ತಕೊಂಡಿರ್ತಾಳ. ಇದಕ್ಕೆ ಏನತಿ ಹೇಳ. ಅಲ್ಲ ಈಟ ದಿನ ತಲೆಯಲ್ಲಿಟ್ಟಿಳು ಯಾರಿಗೆ ಗೊತ್ತ. ಈ ಎಲ್ಲ ಬಿಟ್ಕಿಸಿ ಹಬ್ಬ ದಿನ ಏನದ ನನ್ನ ಮಗಳಿಗೆ ಬಾ ಅಂದಿಲ್ಲ ಬಿಡು ಅಂದಿಲ್ಲ, ಯಾರು ನೀವು ತಿಳಿಸಿದ್ರೆ ಜಗ ತಕೊಂಡಿರ್ತಾಳ. ಇದಕ್ಕೆ ಏನು ಅನ್ಬೇಕು ಹೇಳ ನನಗೆ. ಯವ್ವ ಯಾರಿಗೆ ಗೊತ್ತವ ಈಷ್ಟು ದಿನ ಏನೈತಿ ಹೊತ್ಕೊಂಡು ಮಕ್ಕೊಂದಿನ ಎಲ್ಲಿ. ಏನು ಇಟ್ಟು ದಿನ ಬಿಟ್ಟು ಕೇಸಿ ಅಮ್ಮಿದಮ್ಮ ಈಗ ಮಗಳ ಮ್ಯಾಲ ಪ್ರೀತಿ ಉಕ್ಕಿ ಹರಿದದನ ಹಬ್ಬದ ದಿನ. ಅದಕ್ಕೇನದ ಮಗಳ ಜೊತೆ ಏನದ ಏನು ಮಗಳ ಜೊತೆ ಐತಿ ನೋಡು. ನಾನು ಮಗಳನ್ನ ಕರ್ಸಿಲ್ಲ ತೇಗ್ಸಿನ ಜಗಳಕ್ಕೆ ನಿಂತಾಳೆ ಎಲ್ಲಿ ಅಂತೀಯನು. ಅಲ್ಲ ಮಗಳು ಬರ್ಲಾಕತ್ತೀನಿವ ಅನ್ನೋದು ಅಟ್ಟೆ ಪುರುಷೊತ್ತಿಗೆ ಮನೆ ಆಸನೆ ಕುಂದ್ರಲಿಲ್ಲ ನೋಡ್ದೆ. ಆ ಮುದುಕಿ ಹೆಂಗೆ ಓಡಾಯ್ತು. ಅಲ್ಲ ಇಲ್ಲ ಇದು ಏನು ಮೊದಲೆಲ್ಲ ಇಲ್ಲೇ ಕಟ್ಟಿಗೆ ಕುತ್ಕೊಂಡು ಕಾಯಕಿ ಮಗಳು ಬರ್ತಾಳ ಅಂತೇಳಿ. ಇವತ್ತು ನೋಡಿದ್ರೆ ಬಸ್ ಸ್ಟ್ಯಾಂಡ್ಗೆ ಓಡೋದ್ಲವ. ಅದು ಏನು ಅಂತ ಮಗಳ ಮ್ಯಾಲ ಪ್ರೀತಿ ಬಂದದ ಏನಿಲ್ಲ ಯಾರಿಗೆ ಗೊತ್ತಕೀಗ. ಯಾರಿಗೆ ಗೊತ್ತ ಮಗಳ ಪಾಪ ನಡೆದ್ರೆ ಕಾಲು ಸರಿತಾವ ಅಂತ ಹೇಳಿ ಕಿಸಿದ್ರೆ ಎಲ್ಲಿ ಎತ್ಕೊಂಡ್ಬರಕ್ಕೆ ಹೋಗ ಏನು ಯಾರಿಗೆ ಗೊತ್ತ. ಯಾರಿಗೆ ಗೊತ್ತವ ಇವ ಮಗಳಿಗೆ ಹಳೆಯಾಗ ಮಕ್ಕಳಿಗೆ ಒಟ್ಟರ ಮೇಲೆ ಆಚೆಗೊಬ್ಬರಿಗೆ ಈಚೆಗೊಬ್ಬರಿಗೆ ಬಗಲ ಕುಂದಿರ್ಸ್ಕೊಂಡು ಕಿಸಿದ್ರೆ ಮೊಮ್ಮಗಳ ತಲೆ ಮ್ಯಾಗ ಹೆಗಲ ಮ್ಯಾಗ ಕುಂದಿರ್ಸ್ಕೊಂಡು ಬರ್ತಾಳೆ ಎಲ್ಲಿ ಯಾರಿಗೆ ಗೊತ್ತ ಅಂತೀಯೇನು ನೀನು. ಯಾಕೆ ನನಗಂತೂ ಸಿಟ್ಟು ಸಾಯ ಬರ್ತದವ ಇವ. ಎಲ್ಲ ಬಿಡ್ತಾಳ ಏನು ಅನ್ಬೇಕಾದ್ರೆ ನಮಗೆ ಅನ್ನಂಗಿಲ್ಲ, ಬರೇ ನಮ್ಮ ಮನೆಯವ್ರಿಗೆ ಹೋಗ್ತಾಳ. ಅದು ಎಂಥ ಬುದ್ಧಿ ಕೊಟ್ಟರೆ ಎಂಥ ಬುದ್ಧಿ ಇಲ್ಲ ಯಾರಿಗೆ ಗೊತ್ತ. ದೇವ್ರ ತನಗೂ ಒಂದು ಮಗಳೈತಿ, ಇನ್ನೊಬ್ಬರ ಮನೆ ನಡೆಯಾಕದಾಳ. ನಾ ಇನ್ನೊಬ್ಬರ ಮಕ್ಕಳಿಗೆ ಅನ್ಬೇಕು ಅನ್ಬಾರ್ದು ಅನ್ನೋದು ಹೊಟ್ಟೆ ತಿಳಿಯಂಗಿಲ್ಲ ಯಾಕೆ ನಮ್ಮ ಅತ್ತಿಗೆ. ಏಯವ್ವ ಅಲ್ಲ ಆಕಿ ಗೋರಿನೇ ಕಾಣ್ತಾವ ಖರೆ, ಆಕಿಗಂತೂ ಇದು ಬುದ್ಧಿ ಬರಂಗಿಲ್ಲ ಬಿಡು. ಅಲ್ಲ ಊರ್ ಮಂದಿನೇ ಆಡ್ಕೋತಾರ ಹುಡುಗಿಲ್ಲ, ಊರ್ ಮಂದಿನೇ ಅಂತಾರ ಖರೆ. ಆದ್ರೆ ಈಕಿ ಬುದ್ಧಿ ಬರವಲ್ತು. ಮತ್ತ ಬರೇ ಮಗಳು 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 ಮಗಳ ತೊಂದು ಸಾವನ ಜೀವ ಬಿಡ್ತಾಳ. ಒಂದು ಸಾವನ ಹಲಬ್ತಾವ ಅವಳು. ಏನು ಮಾಡ್ತಿ ಆಕಿ ಬಿಡ್ಲಾರ್ದಕ್ಕಿ. ನಾವು ಆಕಿಗೆ ಏನಾರ ಅನ್ನೋದು ಬಿಡ್ಲಾರ್ದವ್ರು ಏನ ಎಲ್ಲೆಲ್ಲಿ ಹೋಗಿ ಮುಡ್ತೈತೋ ಏನು ಹಿಂಗೆ ಸಾಕ್ತೈತೋ ಗೊತ್ತಿಲ್ಲವ. ಯವ ಏನು ಯಾಕೆ ಆಗಲಕ್ಕ ಇಂಥ ಕಿರಿಕಿರಿ ಮನುಷ್ಯರು ಮನೆಯಾಗಿದ್ರು ಅಂದ್ರೆ ಇವ್ರು ಯಾವಾಗ ಮನೆ ಖಾಲಿ ಮಾಡ್ತಾರ ನಮ್ಮ ಜೀವನ ಯಾವಾಗ ತಣ್ಣಗಿರ್ತೈತಿ ಅನ್ನಂಗೆ ಅನಿಸ್ತೈತೆ ನನಗರೆ. ನೀ ಏನ್ರ ಅನ್ಖರೆ ಈಗ ಹೆಂಗೆ ತಾವಡೋ ತೈಸಿ ಅಂದ್ರೆ ಅನ್ಖರೆ ನಮಗೆ. ನನಗಂತೂ ಕೆಟ್ಟಂದ್ರೆ ಕೆಟ್ಟ ಸಿಟ್ಟು ಬರ್ತದವ ಇವ. ಅಲ್ಲ ಹಿಂಗೆ ಕಿರಿಕಿರಿ ಮಾಡಿದ್ರೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳು. ಎಲ್ಲರಿಗೆ ಸಿಟ್ಟು ಬರದೆ ಏನು ಮಾಡೋಕ್ಕಾಗಂಗಿಲ್ಲ. ಮತ್ತೆ ಹಂಗತ್ತೆ ಕಿಸಿ ಅವ್ರಿಗೆ ಏನರ ಮಾಡಿ ಕಿಸಿದ್ರೆ ಏನದ ಏನು ಸಾಯಿ ಹೊಡೆದಿರ್ತದ ಇಲ್ಲಲ್ಲ. ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ. ಎಲ್ಲಿ ತನ ಹಂಗೆ ಹೋಗೋದ ಹಂಗೆ ಏನದ ಅನುಭವಿಸ್ಕೊತ ಹೋಗೋದವ. ಇನ್ನೇನು ಮಾಡೋಕ್ಕಾಕೈತಿ ಹೇಳು. ತೆಗಿಯವ ಕಡೆ ಎಲ್ಲಿ ತಂದಿಟ್ಟಿ ಏವ ನಮಗಂತೂ ಇಂಥದ್ದು ತಡ್ಕೊಳೋದಾಗಲ್ವ. ಯಾಕೆ ಇವ ನಮ್ಮ ಗಂಡದಿರ ಮನೆ ಬ್ಯಾರೆ ಮಾಡ್ಕೊಂಡು ಹೋಗೋಣ ಬರ್ರಿ ದಿಕ್ಕಿಲ್ದವ್ರಿ ಅಂದ್ರೆ ನಾವು ಯಾಕತ್ತಾರ. ಒಂದು ಕಡೆ ಇವು ಒಂದು ಕಡೆ ಅದು ನನಗರ ಈಗಂತೂ ಹಿಂಗೆ ಮಿಕ್ಲಾಕತ್ತದ ಹೇಳ್ತೀನಿ. ಯಾರು ಬಸವಕ್ಕ ಬಗನ ಸಿಟ್ಟು ಬರ್ಲಾಕತ್ತವ ನನಗರೆ. ನೋಡ್ತಂಗಿ ಏನು ಸಿಟ್ಟು ಬಂದ್ರೇನು ಏನು ಬಿಟ್ರೇನು ಉಪಯೋಗ ಇಲ್ಲ. ಅವು ಗಂಡು ಮಕ್ಳದ್ದು ಇಟ್ಟು ನಾವು ಅರ್ಥ ಮಾಡ್ಕೋಬೇಕಲ್ಲ. ಗಂಡು ಮಕ್ಳು ಪಾಪ ನಾವು ಏನು ಇದು ಏನಂತಾರಲ್ಲ ಇವದಕ್ಕೆ ಅವು ಒಂದು ಕಡೆ ಹೆಂಚಿನ ಮಾತು ಕೇಳ್ಬೇಕು, ಒಂದು ಕಡೆ ತಾಯಿ ಮಾತು ಕೇಳ್ಬೇಕು. ಅವಕ್ಕೆ ಯಾವುದು ತೋಚಲಾರ್ದಂಗಾಗಿ ಈ ಕಡೆ ಇವ್ರದ್ದು ಬೇಡ ಅವ್ರದ್ದು ಬೇಡತ್ತೆ ಗಪ್ ಬಿಟ್ಟು ಕೇಸಿನ ಗಪ್ಪನ ಕುಂತಿರ್ತಾವೆ. ಅವಕ್ಕೆ ಮಾತು ನಾವು ಮ್ಯಾಲಿಟ್ಟು ಇದು ಮಾಡ್ದೆ ತಿಟ್ಕೋ ಏನು ಜೋರು ಮಾಡ್ದೆ ತಿಟ್ಕೋ ಅವು ಮತ್ತೆ ಒಂಥರ ಹುಚ್ಚರ್ಗೆ ಪ್ರಾಯ ಬಿಡ್ತಾವೆ.
ಉಪಯೋಗ ಇಲ್ಲದಂಗೆ ಆತಾವ ಪಾಪ. ಸುಮ್ಮನೆ ಯಾಕೆ ಅವ್ಕ ಜೀವ ತಿನ್ನೋದು ಬೇಡ. ಅವಕ್ಕೆ ತಾಯಿನೂ ಬಿಟ್ಟು ಕೊಡೋದಾಗಲ್ಲ, ಈ ಕಡೆ ನಮ್ಮನ್ನು ಬಿಟ್ಟು ಕೊಡೋದಾಗಲ್ಲ. ಅವಕ್ಕೆ ಸುಮ್ಮನೆ ನಾವೇನದ ಅವ್ರದ್ದು ಅರ್ಥ ಮಾಡ್ಕೊಂಡೆವು, ಅವ್ರದ್ದು ಅರ್ಥ ಮಾಡ್ಕೊಂಡು ನಾವು ಸುಮ್ಮಿದ್ದೀವಿ ಅಂದ್ರೆ ಸಂಸಾರ ಚಂದ ನಡೀತೈತಿ. ಅಂದ ಮ್ಯಾಗ ಸುಮ್ಮನೆ ಯಾಕೆ ಅದು ಇವತ್ತು ಹಾಲಾಯ್ತು ಕುಂಬಳಾಯ್ತು ತರಿಸಿದ್ರು ವಿಚಾರ ಮಾಡಿ ಸಂಸಾರ ಹಾಳು ಮಾಡ್ಕೊಳ್ಳೋದು. ಸುಮ್ಮನೆ ಹಿಂಗೆ ಹ್ಞೂ ಹ್ಞೂ ಅನ್ಕೋತ ಹೋಗೋದು. ಅಲ್ಲ ಯಾಕ ಎಷ್ಟೊತ್ತು ಹ್ಞೂ ಅನ್ಕೋತ ಹೋಗತಿ ಯಾಕ? ಅಲ್ಲ ತಾಯಿ ಏನೋ ಒಳ್ಳೆಕಿದ್ಲು, ಏನೋ ಮಕ್ಕಳದು ಸಂಸಾರ ಚಂದ ಇರ್ಲಿ ಅಂತ ಬಯಸ್ತಿಳು, ಒಳ್ಳೆ ಮನಸ್ಸಿತ್ತು, ಅದೊಂದು ಮಾತು ಬೇರೆ ಇವ. ಈಕೆ ನೋಡಿರ ಬರೀ ಮಗಳು 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 ಅಂತಾಳ. ಈ ಗಂಡಸ್ ಮಕ್ಕಳು ಸಂಸಾರದ ಏನೈತಿ ಹೆಚ್ಕೋತಾಳ ಹೇಳ್ಬಿಡೋಣ. ಒಂದು ಮೊಮ್ಮಕ್ಕಳ ತಳೋ, ಒಂದು ಸಸ್ಯರ ತಳೋ, ಒಂದು ಗಂಡಸ್ ಮಕ್ಕಳ ತರೋ ಚಂದ ಇರಲಿ, ಒಂದಿಟ್ಟು ಅದನ್ನ ಮಾಡ್ಕೊರಪ್ಪ ಇದನ್ನ ಮಾಡ್ಕೊರಪ್ಪ, ರೊಕ್ಕ ಗೊಳೆ ಹಾಕೋರಪ್ಪ, ಒಂದು ಏನು ತೊಗೋರಪ್ಪ, ತೊಗೊಂಡು ಮಕ್ಕಳು ಅದಾವು, ಮಕ್ಕಳಿಗೆ ಮುಂದೆ ಏನರ ಒಂದಿಟ್ಟು ಮಾಡಿಡ್ರಿ ಮಟ್ರಿ ಅಂತಾಳ. ಏನಿಲ್ಲ, ಏನರ ಒಂದಿಟ್ಟು ನಮ್ಮ ಗಂಡದಿರು ಬರೀ ನಮ್ಮ ಕೈಯಾಗ ಒಂದು 4 ಕಾಸು ತಂದು ಕೊಟ್ಟದ್ದು ನೋಡಿದ್ರೆ ಸಾಕು ಕಣ್ಣು ಕೆಂಪು ಮಾಡ್ಕೊಂಡು ಜಗಳಕ್ಕೆ ನಿತ್ಲೆ. ಜಗಳ ಮಾಡಿದ್ಲೆ ಅವತ್ತು. ಆಕಿನ ಕೈಯಾಗ ಹೋಗುತ್ತಾನೆ ಬಿಡಂಗಿಲ್ಲ ಬೆನ್ನ. ಅಂತಕ್ಕೆ ಏನಕ್ಕ ನಾವು ಚಲೋದು ಬಯಸೋದು ಮಾತ ಇರ್ಲಿ ಹೋಲಿ ಬಿಡು ಅನ್ನೋದು. ಅನ್ಬೇಕಾದ ತಂಗಿ, ಎಲ್ಲ ಸಂಸಾರನು ಸಾಗರದಾಗ ಯಾರೋ ಒಬ್ರು ಸೋತ್ರೇನೆ ಚಂದ ಜೀವನ ಆಕೈತಿ. ಇಲ್ಲ ಅವರು ನಾ ಪೀರನೋರು ನಾವು ಪೀರನೋರು ಅಂತಂದ್ ಬಳಕ ಸಂಸಾರನದು ಉಳಿಯಂಗಿಲ್ಲ. ಸಂಸಾರ ಉಳಿಯಂಗಿಲ್ಲ. ಎಲ್ಲ ಮುರ ಬಟ್ಟೆ ಹಾಕಿ ಕುಂದಿರ್ತದ. ಹೆಂಗ್ ಮಾಡ್ತಿ ಹೇಳಿದ್ರಾಗ? ಹೆಂಗ್ ಮಾಡ್ತಿಲ್ಲಕ್ಕೇನೈತಿ? ಅವ್ರು ಹೆಂಗಿರ್ತಾರ ಹೆಂಗಿದ್ರೇನೆ ಅವ್ರು ಹಾದಿಗೆ ಬರ್ತಾರ. ಇಲ್ಲಿ ಕಂದ್ರೆ ಬರಂಗಿಲ್ಲ. ನಾವೇನ ಅಂತಾರಲ್ಲ, ಮಾನವಳವ್ರು ಮಾನಕ್ಕೆ ಅಂಜಿಕಿಸಿದ್ರ ಹಿಂದಕ್ಕೆ ಸರದ್ರ ಮಾನಿಗೇಡಿ ಅಂತಿತ್ತ ಗೊತ್ತಾನ. ಅವ್ರು ನನಗೆ ಅಂಜಾಕತ್ತಾರ, ನನಗೆ ಹಿಂದಕ್ಕೆ ಸರದಾರ ತೈಸಿ ಅಂತಿತ್ತ. ಇದು ಕಾಂಗಾಕದ ಬಾಳೆ ನಮ್ದು. ಏನೇ ಅನ್ಕೊಳಕ್ ಬಿಡು, ಮಾನಗಿರಿಗಳು ಅನ್ಕೊಳ್ಳು. ನಮಗೇನು ಮಾಡೋದೈತಿ? ನಾವು ಮಾನವಳವ್ರಿಲ್ಲ, ನಾವು ಇರಂಗಿರ್ಬೇಕಟ್ಟೆ. ಹೌದಿಲ್ರಿ? ನಾ ಹೇಳೋದು ಬರಬರಿ ಐತಿಲ್ ಮತ್ತ ನೀವೇ ಹೇಳ್ರಿ. ನಮ್ಮ ತಂಗಿಗೆ ನಾ ಎಷ್ಟು ಹೇಳಿದ್ರು ತಿಳ್ಕೊಳ್ಳೋವಳು ಬರ ತಂದೆ ಹಾಡಕತ್ತಾವ ನೋಡ್ರಿ. ನಮಸ್ಕಾರ ರೀ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡಿರ್ತೀನಿ. ಈ ಥರ ಜೀವನ ನಮ್ಮ ಮನೆಗೆ ಇತ್ತು, ಮತ್ತು ಬೇರೆದ್ರ ಮನೆಗಳದಾಗೂ ಏನು ಹಿಂಗೆ ಐತೋ ಏನು ಹೆಂಗೈತೋ ನಮಗಂತೂ ಗೊತ್ತಿಲ್ಲ. ನಿಮ್ಮ ಮನೆಯೊಳಗೆ ಯಾವ ರೀತಿ ಜನ ಅದರ ಒಂದು ದಯವಿಟ್ಟು ಕಮೆಂಟ್ನ ತಿಳಿಸ್ರಿ. ಅಂದಂಗೆ ಇನ್ನೊಂದು ಮಾತ್ರಿ, ಚಾನಲ್ ಕೆಳಗೆ ಜಾಯಿನ್ ಅಂತ ಹೆಸರು ಬರ್ತಿರ್ಬೇಕ್ರಿ. ಈಗ ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಮ್ಮ ಚಾನಲ್ಗೆ ಏನೈತಿ ಮೆಂಬರ್ ಆಗಬೇಕು ಅಂತ ಅನ್ಸಿತ್ತು ದಯವಿಟ್ಟು ಎಲ್ಲರೂ ಜಾಯಿನ್ ಬಟನ್ ಕ್ಲಿಕ್ ಮಾಡಿರಿ, ಮೆಂಬರ್ಶಿಪ್ನ ಇದು ಮಾಡ್ಕೊರಿ. ಅಂದಂಗೆ ಏನೈತಿ ಇನ್ನೊಂದ್ರೆ ಹೈಪ್ ಅಂತೂ ಬರಕತ್ತಂತ ಏನಲ್ರಿ, ದಯವಿಟ್ಟು ವಿಡಿಯೋಕ್ಕೆ ಏನದ ಅದು ಹೈಪ್ ಮೇಲೆ ಕ್ಲಿಕ್ ಮಾಡಿರಿ. ಲೈಕ್ ಮಾಡೋದು ಮರಿಬೇಡ್ರಿ, ಮತ್ತು ನಿಮ್ಮ ಮನಸ್ಸಿನ ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಆಶೀರ್ವಾದ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸ ವಿಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಈ ಥರದ ವಿಡಿಯೋಗಳು ನಿಮಗೆ ಗೊತ್ತಿರೋರಿಗೆ ಯಾರಿಗಾದ್ರೂ ಇಷ್ಟ ಆಗ್ತಿದ್ದು ಅಂದ್ರೆ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಕ್ಕೆ ಹೇಳ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾಕ ಬಾರ ಒಳಗೆ ಹೋಗೋಣ. ಅಲ್ಲ ಆಕಿ ಬರ್ತಾನೆ ಇಲ್ಲೇ ನಿಂದ್ರುದ ಹೆಂಗ? ಇಲ್ಲೇ ನಿಂದಿರ್ತೇವ. ಅಲ್ಲ ಆಕಿ ಬರ್ಟ್ರೆ ಮಾತು ನಾವು ಇಲ್ಲಿ ನಿಂತಿದ್ದೇವೆ ಅಂದ್ರೆ ಅದಕ್ಕೊಂದು ಏನೋ ಒಂದು ಹಾಡಕ್ಕೆ ಚಲೋ ಮಾಡೈತಾಳ ಮತ್ತೆ ಆಕಿ ಬಿಡಂಗೆ ಇಲ್ಲ. ಮತ್ತೆ ಅಯ್ಯ ನೋಡು, ಇಬ್ರು ಗರಡ ಗಮ್ ನಿಂತಂಗೆ ಇಲ್ಲೇ ನಿಂತಾರ. ನನ್ನ ಮಗಳು ಬಂದಾಳ, ಹೋಗಿ ಒಳಗೆ ಹೋಗಿ ಒಂದು ಚರಿ ನೀರು ತಂದು ಕೊಡ್ಬೇಕನ್ನೋದು ಯಾವತ್ತಿಗೂ ಎತಿ ಇಲ್ಲ. ಹೆಂಗ ನಿಂತಾರ ಅವ್ರು ನೋಡ್ಕೋತ ನನ್ನ ಮಗಳು ಬರೋದು ಅನ್ಕೋತ ತಿಂದಿರ್ತಾಳ. ಅಯ್ಯೋ ಮತ್ತೆ ಯಾಕೆ ಇಲ್ಲಿ ತೆಗಿಲಿಕ್ಕೆ ಮಾತು ಅಂತಂದು ಏನಾದ್ರು ಹೆಟ್ಟಿಸ್ಕೊಳ್ಳೋಣ ನಡಿ ಒಳಗೆ. ಅದೇ ಅತ್ತಿ ನಾನು ಅದು ಅನ್ನೋದು ಮಾತ್ರ ಪಕ್ಕ ಆಕಿ. ಅಂಥವ್ರಾಗ ನಮ್ಮ ಮತ್ತೆ ನಮಗೆ ಹೆಟ್ಟು ಹಿರಿಯಾಕ ಮುಂದಿರ್ತಾಳ ಆಕಿ. ನಮ್ಮನಂದ್ರೆ ಕ್ಯಾಂಡ್ ಕಾರಕ್ಕೆ ನಾವಂದ್ರೆ ಏನೋ ಎಂತ ಹಲ್ಲಾಗೆ ಹಿಡಿದು ಮಸ್ತಿರ್ತಾಳಾಕಿ ನಮ್ಮಿಬ್ಬರನ್ನ. ಇನ್ನು ಇಂಥವ್ರಾಗ ಸಿಕ್ಕರು ಬಿಡ್ತಾಳ ಅಂದೆ ಯಾಕೆ ಆಕಿ? ಅದಕ್ಕೆ ನಾನು ಅದೇ ಹೇಳಕತ್ತೀನಿ. ಯಾಕೆ ಸುಮ್ಮನೆ ಇಲ್ಲಿ ನಿಂದ್ರಿಸ್ಬೋದ್ರೆ ಯಾಕೆ? ಆಕಿನ ಕೈಲಿ ಅನ್ಸ್ಬೋದ್ರೆ ಯಾಕೆ? ಬಾ ಮಾಡೋ ಕೆಲಸ ಮೇಡಮ್, ಬಾ ಹೋಗಿಸಿದ್ರ ಅದು ಏನೋ ಮಾಡ್ಬೇಕಂತ ಇಸಿ ಹೊಂಟಿದ್ದೇವೆ. ನಾನು ನಿಮ್ದೇನೋ ಬಾಯ್ ಕೇಳತ್ತು ಅದು ಬಟ್ಟೆ ಒಣ ಹಾಕಿಸಿದ್ರೆ ಅಲ್ಲಿ ಒಳಗೆ ಹೋಗ್ಬಿಟ್ಟು ನಿಂಬಲ್ಲಿ ಹಾಕೊಂಡು ಇಟ್ಕಿಸಿದ್ರೆ ಇಂಥದ್ದೊಂದು ಮಾತಾಡೋದು ಗೊತ್ತು. ಏನು ಮಾಡ್ತಾನೆ ಬರ ಅದು ಏನೋ ಮಾಡಕತ್ತಿದಲ್ಲ, ಬಾ ಹೋಗಿ ಮೇಡಮ್ ಬಾ. ಏನು ಮಾಡಕ್ಕಿನ್ನದಕ್ಕೆ ಅದೇ ಹೂಣ ಆಯ್ತು, ಅರೆದಿತ್ತು, ಬ್ಯಾಳಿ ಹಾಕೋದಿತ್ತು, ಮತ್ತು ಅಂದಂಗೆ ನಾಗಪ್ಪಿಗಿಷ್ಟು ಕಡುಬಾದು ಮಾಡ್ಕೋಬೇಕಲ್ಲ. ಹೂನ ಈಗ ಏಟು ಟೈಮ್ ಇನ್ನು ಈಗ ಮಧ್ಯಾಹ್ನ ಆಗದಲ್ಲ. ಸಂಜೆ ಹೇಳದಾಗ ಹೋಗೋ ಹೇಳದಾಗ ಏನು ಇದಕ್ಕೆ ಹೋಗ್ತೀವಲ್ಲ ಹುತ್ತಿಗೆ ಹಾಲಿರಕ್ಕೆ ಅವಾಗ ಏನದಾಗ ಹೋಗೋ ಹೇಳದಾಗ ಏನೈತಿ ಮಾಡ್ಕೊಂಡು ಕಿಸಿದ್ರೆ ಲಾಭ ಅಂತ ತೊಗೊಂಡು ಹೋದ್ರಾಯ್ತು. ಅವಾಗ ಸಂಜೆ ಹೇಳ್ದಾಗ ಈಗ ಮಾಡಿಡೋದು ಬೇಡ. ಯಾಕ ಮತ್ತೆ ಹಂಗಾದ್ರೆ ಹೋಳಿಗೆನೂ ಅವಾಗೆ ಮಾಡೋದೇನು? ಇಲ್ಲ ತೆಗೀರಿನ ಹೋಳಿಗೆ ಎಲ್ಲ ಈಗ ಅಡಿಗೆ ಪಿಡಿಗೆ ಮಾಡ್ಕೊಂಡು ಅಂತ ಅದು ಸಂಜೆ ಹೇಳದಾಗ ಹೋಗೋ ಪ್ರತ್ಯೇಕ ಏನದ. ಅವಾಗ ನೀರು ಇದು ರವದಿ ತೊಗೊಂಬಂದು ಏನು ಜ್ವಾಳದ ರವದಿ ತೊಗೊಂಬಂದು ಕಿಸಿದ್ರೆ ಅದೇನು ಬರೀ ಅದ್ರ ರವದಿಯಾಗಿಟ್ಟು ಕಿಸಿದ್ರೆ ಅದು ಕುದಿಸಿ ತೊಗೊಂಡು ಹೋಗ್ಬೇಕು. ಅದ್ರಾಗ ಎಣ್ಣೆ ಇದು ಏನು ಇದು ನಾಗಪ್ಪ ಹೋಗ್ಬೇಕಾರೆ ಎಣ್ಣೆಗೂ ಕರ್ದು ಒಯ್ಬಾರ್ದು, ಹೋಳಿಗೆನೂ ಒಯ್ಬಾರ್ದು ಅಂತ. ಇದಂಗೆ ಹಿಂಗೂ ಅದನು? ಹ್ಞೂ ಮತ್ತೆ ಹಂಗಾರ ಬಾಯಕ ಮಾತಾಡ್ಕೊತಿದ್ರೆ ಆಗೋದಲ್ಲ. ಬಾ ನಡಿಯವ, ನಾನು ನಿನಗೆ ಅವಾಗಿಂದ ಆಯ್ತು ನಡಿಯವ ಅಲ್ಲಕತ್ತೀನಿ, ನೀನು ನಿಂತು ಮಾತಾಡತ್ತಲ್ಲ ಮತ್ತೆ.